ಅವಧಿಯಲ್ಲಿ ಏನು ಸ್ಥಾಪನೆ ಆಯಿತು, ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಲ್ಲ, ಹಣವನ್ನು ಮೀಸಲಿಡಲಿಲ್ಲ ಅನ್ನೋಂಥದ್ದು ಕೂಡ ಹೇಳ್ತೀರಾ. ಚಲುವರಾಯ ಈಗ ಮಾತಾಡಲಿಲ್ಲ ಅಂತ ಹೇಳ್ತಾರೆ ಸರ್. ನೋಡಿ, ಅವಾಗ ಅಶ್ವಥ್ ನಾರಾಯಣ ಅವರು ಮಿನಿಸ್ಟ್ರು ಇಲ್ಲೇ ಇದ್ದಾರೆ ನನ್ನ ಪಕ್ಕದಲ್ಲಿ, ಅದಕ್ಕೆ ಉತ್ತರ ಹೇಳ್ತಾರೆ. ಅವತ್ತು ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದ್ರೆ ಈ ಮಂಡ್ಯ ಮಾಡಬೇಕು, ಕೇಂದ್ರ ಸರ್ಕಾರ ಇಲ್ಲಿ ಬೇಕಾಗಿದೆ ಅಂತ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರ ಇಲ್ಲಿ ಅವಶ್ಯಕತೆ ಇದೆ, ಮಂಡ್ಯದಲ್ಲಿ ಮಾಡಲೇಬೇಕು ಅಂತೇಳಿ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರ ಏನು ಇವ್ರ ತರ ಪಾಪರಾಗಿರೋ ಸರ್ಕಾರನ? ಕೇಂದ್ರ ಸರ್ಕಾರ ಇವ್ರು ಪಾಪರಾಗಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇದಕ್ಕೆ ಹಣನೂ ಕೊಡ್ತಾರೆ, ಅವರೂ ಕೂಡ ಹಣ ಕೊಡ್ತಾರೆ. ಇವ್ರಿಗೆ ಇವತ್ತು ಹಣದ ಕೊರತೆಯಿಂದ ಇದನ್ನ ಮುಚ್ತಾ ಇದ್ದಾರೆ ಹೊರತು ಅವತ್ತಿನ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಕೊಟ್ಟಿದ್ದೀರಿ. ಅವತ್ತು ನೇಮಕಾತಿಗಳು ಎಲ್ಲೆಲ್ಲಿ ಏನು ಸ್ಯಾಂಕ್ಷನ್ ಆಗಿದ್ದ ಪೋಸ್ಟು ಹೊಸದಾಗಿ ಏನು ಸ್ಯಾಂಕ್ಷನ್ ಕೇಳಿಲ್ಲ ಸರ್ಕಾರನ. ಹಿಂದೆ ಸ್ಯಾಂಕ್ಷನ್ ಆಗಿರೋ ಪೋಸ್ಟು ಕರೆದಿರ್ಲಿಲ್ಲಲ್ಲ, ಅದನ್ನ ಕರೆದು ಇಲ್ಲಿ ಫಿಲಪ್ ಮಾಡುವಂತ ಕೆಲಸವನ್ನ ಮಾಡಿದಿರಿ. ಬಿಲ್ಡಿಂಗ್ ನಡೀತಾ ಇದೆ, ಈಗ ಮಂಡ್ಯದಲ್ಲಿ ಬಿಲ್ಡಿಂಗ್ ಇಲ್ವಾ? ಎಲ್ಲಿಂದ ಬಂತು ಬಿಲ್ಡಿಂಗು? ಹಣ ಕೊಟ್ಟಿಲ್ಲ ಅಂದ್ರೆ ಮಂಡ್ಯದಲ್ಲಿ ಬಿಲ್ಡಿಂಗ್ ಹೆಂಗ್ ಬಂತು? ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಎಷ್ಟು ಕೋಟಿ ಬಂದಿದೆ? ಇಲ್ಲೇ ಇದೇ ರೋಡಲ್ಲೇ, ಮೈನ್ ರೋಡಲ್ಲೇ ಕಟ್ತಾ ಇದಾರಲ್ಲ, ಇದ್ರ ಹತ್ರ ದೊಡ್ಡ ಒಂದು ಬಿಲ್ಡಿಂಗೇ ಕಟ್ತಾ ಇದ್ದಾರೆ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಪ್ರಾರಂಭ ಮಾಡಕ್ ಸಾಧ್ಯನಾ? ಎಲ್ಲವನ್ನ ಕೊಟ್ಟೆ ಅವತ್ತಿನ ಸರ್ಕಾರ ಮಾಡಿದ್ದು. ಅದನ್ನ ಮುಂದುವರಿಸೋ ಭಾಗ ನಿಮ್ಮದಷ್ಟೇ. ಅದನ್ನ ನೀವು ಮಾಡೋದ್ರಲ್ಲಿ ವೈಫಲ್ಯ ಆಗಿದ್ದಾರೆ. ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತೀರಿ. ಇದನ್ನ ವಿಧಾನಸಭೆಯಲ್ಲೂ ಕೂಡ ನಿಲುವಳಿ ತರೋ ಮುಖಾಂತರ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿ ಇದನ್ನ ತಡೆಯುವಂತ ಪ್ರಯತ್ನ ಮಾಡ್ತೀರಿ. ಈ ವಿದ್ಯಾರ್ಥಿಗಳ ಪರವಾಗಿ ಎಲ್ಲೆಲ್ಲಿ ಮುಚ್ಚುತ್ತಾ ಇದ್ದಾರೆ, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಹಳೆ ಮೈಸೂರು ಭಾಗ, ಎಲ್ಲೆಲ್ಲಿ ಮುಚ್ಚುತ್ತಾ ಇದ್ದಾರೆ, ಆ ವಿದ್ಯಾರ್ಥಿಗಳ ಪರವಾಗಿ ನಾವು ಧ್ವನಿ ಎತ್ತಿ ಹೋರಾಟವನ್ನ ಮಾಡ್ತೀವಿ. ನೋಡ್ರಿ, ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಡಿ.ಕೆ. ಶಿವಕುಮಾರ್ ಬೇರೆ ತರ ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು ಯಾವಾಗಲೂ. ಈಗ ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದ್ರು. ಏನ್ ಮಾಡಿದ್ರು ಅವರು? ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು. ಆಗ್ಲೂ ಕಾಮೆಂಟ್ ಬಂತು ಎಲ್ಲ ಕಡೆ. ಒಬ್ಬ ಮಂತ್ರಿ ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡ್ತಾರೆ ಅಂದ್ರೆ ಅರ್ಥ ಹೇಳಿ, ಮುಖ್ಯಮಂತ್ರಿಗಳೇ ಕಷ್ಟ ಅಂತದ್ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು. ಏನು ಮಾಡಲಿಲ್ಲ ಇವರು. ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿನ ಹಾಡಿ ಹೊಗಳಿದ್ರು. ಈ ತರದ ಅರೇಂಜ್ಮೆಂಟ್ ಅನ್ನ ನಾನು ನೋಡಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಅಲ್ಲಿ ಉಳಿದವರೆಲ್ಲ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು. ನೀರು ಸರಿ ಇರಲಿಲ್ಲ, ಟೆಂಟ್ ಸರಿ ಇರಲಿಲ್ಲ, ಅಲ್ಲಿ ಫೈರ್ ಇಂಜನ್ ಸರಿ ಇರಲಿಲ್ಲ, ಕುಡಿಯೋ ನೀರು, ಇವೆಲ್ಲ ಕಾಮೆಂಟ್ಗಳಾಗ್ತವೆ. ಆದ್ರೆ ಡಿ.ಕೆ. ಶಿವಕುಮಾರ್ ಎಲ್ಲವೂ ಸರಿ ಇದೆ, ನಾನು ಮಾರ್ಕ್ಸ್ ಕೊಡೋದಾದ್ರೆ ಇದಕ್ಕೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಏನು ಮಾಡಿಲ್ಲ. ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ, ಪಕ್ಕದಲ್ಲೇ ಕೂತಿದ್ದಾರೆ. ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ. ದಮ್ ಇದ್ರೆ ನಿಮಗೆ ಕಾಂಗ್ರೆಸ್ ಅವರಿಗೆ ಸಸ್ಪೆಂಡ್ ಮಾಡಿ. ಹೆಂಗಾರೆ ಡಿ.ಕೆ.ನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ. ನಾವ್ಯಾಕೆ? ನೋಡಿ, ಈಗ ನಮ್ಮ ಪಕ್ಷದ ಆತರ ಯಾವುದನ್ನು ಕೂಡ ಅವ್ರ ಜೊತೆ ಮಾತಾಡಿರುವಂತ ಸೂಚನೆ ನಮಗಂತೂ ಇಲ್ಲ. ಫಸ್ಟ್ ಅವರು ಕಾಂಗ್ರೆಸ್ ಇಂದ ಸಸ್ಪೆಂಡ್ ಮಾಡ್ಲಿ, ಮುಂದೆ ನೋಡೋಣ ಏನ್ ಮಾಡೋದು, ಮುಂದೆ ನೋಡೋಣ. ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಏಕನಾಥ್ ಸಿದ್ದಿ ಆದ್ರೆ ಒಪ್ಕೊಳ್ತೀರಾ? ಗ್ಯಾರಂಟಿ. ಅವ್ರು ಶಿಂದೆನೆ. ಯಾಕೆ ಆದರೆ ಅಂತ ಹೇಳ್ತೀಯ? ಅವರು ಶಿಂದೆನೆ, ಆದರೆ ಅಂತ ಹೇಳ್ಬೇಡಿ, ಶಿಂದೆನೆ. ನೋಡೋಣ ರಾಜಕೀಯ ಏನೇನ್ ನಡೀತದೋ. ಫಸ್ಟ್ ಕಾಂಗ್ರೆಸ್ ಅವರು ಈ ರಿಯಾಕ್ಷನ್ ಏನ್ ಮಾಡ್ತಾರೋ ನೋಡೋಣ. ಅದ್ರ ಮೇಲೆ ನಮ್ಮ ಕೇಂದ್ರದ ನಾಯಕರಿದ್ದಾರೆ, ಕೇಂದ್ರದ ನಾಯಕರು ತೀರ್ಮಾನ ತಗೊಂತಾರೆ. ನಾವು ರಾಜ್ಯ ಮಟ್ಟದಲ್ಲಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳಲ್ಲ. ಇಲ್ಲ, ನಾವ್ಯಾರು ಕರೆದಿಲ್ಲ, ನಾವ್ಯಾರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೆದಿಲ್ಲ. ಕೇಂದ್ರದ ನಾಯಕರ ತೀರ್ಮಾನ, ನಮ್ಮ ತೀರ್ಮಾನ ಅಲ್ಲ. ಎಲ್ಲಿ? ನಮ್ಗೆ ಅವಶ್ಯಕತೆ ಇಲ್ಲ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.